ವೀಕ್ಷಕರೇ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಹಾಸನದ ಮೈತ್ರಿ ಅಭ್ಯರ್ಥಿ. ಈಗ ಇವರು ಮೈತ್ರಿ ಅಭ್ಯರ್ಥಿಯಾಗಿ ಸದ್ದು ಗದ್ದಲ ಮಾಡೋದಕ್ಕಿಂತ ಹೆಚ್ಚಾಗಿ ಪೆನ್ ಡ್ರೈವ್ ಮುಖಾಂತರ ಸಾಕಷ್ಟು ಚರ್ಚೆಗೆ ಒಳಗಾಗಿರುವಂತಹ ವ್ಯಕ್ತಿ. ಇವರ ಬಗ್ಗೆ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಪ್ರಸಾರ ಆಗಲಿಲ್ಲ ಅಂದರೂ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಸುದ್ದಿ ಸಖತ್ ವೈರಲ್ ಆಗಿತ್ತು, ಹಾಗೇನೆ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಈ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡೋಗಿದ್ದಾರೆ. ಸೊ ಅದ್ರ ಬಗ್ಗೆ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀವಿ, ಬನ್ನಿ. ಹಾಸನ ಲೋಕಸಭಾ ಸಂಸದ ಹಾಗೂ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿರುವಂಥ ಪ್ರಜ್ವಲ್ ರೇವಣ್ಣಗೆ ಇದೀಗ ಸಿಎಂ ಸಿದ್ದರಾಮಯ್ಯ ದೊಡ್ಡ ಶಾಕ್ ಒಂದನ್ನು ಕೊಟ್ಟಿದ್ದಾರೆ. ಆ ಶಾಕ್ ಏನಪ್ಪ ಅಂತಂದರೆ, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ತನಿಖೆಗೆ ಈಗ ಆದೇಶವನ್ನು ಮಾಡಲಾಗಿದೆ. SIT ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ಖಾಸಗಿ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಪೆನ್ ಡ್ರೈವ್ನಲ್ಲಿ ಹಾಕಿ ಹಾಸನದ ಹಾದಿ ಬೀದಿಗಳಲ್ಲಿ ಚೆಲ್ಲಾಡಲಾಗಿತ್ತು ಅನ್ನುವಂಥ ವಿಚಾರ ಕೇಳಿಬಂದಿತ್ತು. ಈ ಆರೋಪಗಳ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಿಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಈ ಸಮಯದಲ್ಲೇ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನು ಹಿಡಿದು JDS ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತ ಮಹಿಳೆಯರು ಈ ಕುರಿತು ದೂರನ್ನ ನೀಡಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇಷ್ಟೆಲ್ಲ ಆಘಾತದ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಖುದ್ದು ಸಂಸದ ಪ್ರಜ್ವಲ್ ರೇವಣ್ಣಗೆ ಭೀಕರ ಆಘಾತವನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ರಚಿಸೋದಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ SIT ತನಿಖೆ ನಡೆಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅಂತ ಅವರು ಎಕ್ಸ್ನಲ್ಲಿ ಟ್ವೀಟ್ ಮಾಡೋದ್ರ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಕರ್ನಾಟಕದ ರಾಜಕೀಯದಲ್ಲಿ ಪೆನ್ ಡ್ರೈವ್ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಅಭಿಪ್ರಾಯಗಳು ಏನಿರ್ಬೋದು ಅನ್ನೋದು ನಾವು ಒಂದು ಸರಿ ವಿಶ್ಲೇಷಣೆ ಮಾಡೋದೇ ಆಗಿದ್ದಲ್ಲಿ, ಇದೆಲ್ಲ ಏನೇ ಇರಲಿ, ತಪ್ಪು ಯಾರೇ ಮಾಡಿದ್ರು ತಪ್ಪು, ಅದರ ವಿರುದ್ಧವಾಗಿ ಈಗ ಕರ್ನಾಟಕ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ, ಮುಂದೆ ಕರ್ನಾಟಕದ ರಾಜಕೀಯದಲ್ಲಿ ಕೂಡ ಯಾವ ರೀತಿಯ ತಲ್ಲಣವನ್ನು ಈ ಕೇಸ್ ಸೃಷ್ಟಿ ಮಾಡಲಿದೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಇದೆಲ್ಲ ವಿಚಾರ ಹಾಗಿರಲಿ, ಈಗ ಸದ್ಯಕ್ಕೆ ಮೈತ್ರಿಯಾಗಿ ಅಭ್ಯರ್ಥಿ ಎಳೆದಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ, ಇದು ಒಂದು ಕಡೆ ಈ ವಿಚಾರ ಮೋದಿಯವರ ಮಟ್ಟಕ್ಕೆ ಹೋಯಿತು ಅಂದರೆ ಅವರು ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಜನರಲ್ಲಿ ಇದೆ. ಅಷ್ಟೇ ಅಲ್ಲ, JDS ಪಕ್ಷಕ್ಕೂ ಇದು ದೊಡ್ಡ ಡ್ಯಾಮೇಜ್ ಅಂತಾನೆ ಹೇಳ್ಬೋದು. ಈಗಾಗಲೇ ಮುಳುಗುವ ಹಡಗಾಗಿದೆ JDS. ಹಾಗಾದರೆ ಈ ಸಂದರ್ಭದಲ್ಲಿ ಈ ಪೆನ್ ಡ್ರೈವ್ ಸ್ಟೋರಿ ಅನ್ನುವಂಥದ್ದು JDSಗೆ ಇನ್ನೂ ಕೂಡ ನುಂಗಲಾರದ ತುತ್ತಾಗಿದೆ. BJP ಮತ್ತು JDS ನಡುವೆ ರಾಜ್ಯದಲ್ಲಿ ಮೈತ್ರಿ ಆಗಿದ್ದು ಲೋಕಸಭಾ ಚುನಾವಣೆ ಮೂಲಕ ಇಬ್ಬರು ಕೂಡ ಒಟ್ಟಿಗೆ ಚುನಾವಣೆಯನ್ನು ಎದುರಿಸ್ತಾ
JDS ಮೇಲೇಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇಂಥ ಪರಿಸ್ಥಿತಿ ಇದ್ದಾಗ JDSನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ ಈ ಒಂದು ಪೆನ್ ಡ್ರೈವ್ ಏನು ಹರಿದಾಡ್ತಾ ಇದೆ, ಖಾಸಗಿ ವಿಡಿಯೋಗಳು ಹರಿದಾಡ್ತಾ ಇರುವಂಥದ್ದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಆರೋಪದ ಬಗ್ಗೆ ಗಂಭೀರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಮತ್ತೊಮ್ಮೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮಿಂಚಿನ ಸಂಚಲನ ಸೃಷ್ಟಿ ಮಾಡಿದೆ. ಹಾಗೆ ಕಾಂಗ್ರೆಸ್ ನಾಯಕರಿಗೆ ಈ ಬೆಳವಣಿಗೆ ಹೊಸ ಅಸ್ತ್ರ ಕೊಟ್ಟಂತೆ ಆಗಿದ್ದು, JDS ವರಿಷ್ಠರು ಈ ಬಗ್ಗೆ ಏನು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಅದರ ಜೊತೆಗೆ ಆಫ್ಟರ್ ಎಲೆಕ್ಷನ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಫ್ಟರ್ ಎಲೆಕ್ಷನ್ ಇದು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅದ್ರ ಜೊತೆಗೆ ಮುಖ್ಯವಾಗಿರುವಂಥ ವಿಚಾರ, ಈ ಒಂದು ಪೆನ್ ಡ್ರೈವ್ ವಿಚಾರ ಏನು ಬೆಳಕಿಗೆ ಬಂತಲ್ಲ, ತನಿಖೆ ಆಗಬೇಕು ಅನ್ನೋಂಥ ಆದೇಶ ಕೂಡ ಹೊರಡಿಸಲಾಯಿತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇನ್ನೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂದರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡೋಗಿದ್ದಾರೆ. ಸೊ ಇದು ಯಾವ ಕಾರಣಕ್ಕಾಗಿ ಹೋಗಿದ್ದು ಅಂದರೆ, ಅವ್ರು ಮಾಡಿರುವಂಥ ತಪ್ಪು ಇಲ್ಲಿ ಸಾಬೀತಾಯಿತು ಅಂದರೆ ಕಂಬಿ ಎಣಿಸ್ಬೇಕು ಅನ್ನೋಂಥ ಭಯಕ್ಕ, ಅಥವಾ ನೆಕ್ಸ್ಟ್ ಜಾಮೀನು ಸಿಗೋವರೆಗೂ ಆಚೆ ಇದ್ದು ಏನೋ ಮಾಡ್ಕೊಂಡಿದ್ದು ಆಮೇಲೆ ಜಾಮೀನನ್ನು ಪಡೆದು ಮತ್ತೆ ಆರಾಮಾಗಿ ಓಡಾಡ್ಬೋದು ಅನ್ನೋಂಥ ಮೊಂಡು ಧೈರ್ಯದಿಂದನ ಗೊತ್ತಿಲ್ಲ. ಅವರ ತಾತ ಅಂದರೆ ದೇವೇಗೌಡರು, ಅಂದರೆ ದೊಡ್ಡಗೌಡರು, ಮಾಜಿ ಪ್ರಧಾನಿಗಳು ದೇಶ ಬಿಟ್ಟು ಹೋಗುವಂಥ ಸಲಹೆ ಕೊಟ್ಟಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೇ ಇರಲಿ, ಈಗ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಓಡ್ ಹೋಗಿದ್ದಾರೆ. ಸೊ ದುಡ್ಡಿದೆ ಅಲ್ವಾ, ಸೊ ಏನು ಬೇಕಾದರೂ ಮಾಡ್ತಾರೆ. ಆದರೆ ಕಾನೂನು ಅನ್ನುವಂಥದ್ದು ಎಲ್ಲರಿಗೂ ಅಷ್ಟೇ. ತಪ್ಪು ಮಾಡಿದರೆ ಅದು ತಪ್ಪೇ, ತಪ್ಪು ಮಾಡಿಲ್ಲ ಅಂತ ಸಾಬೀತಾದರೆ ಓಕೆ ಬಚಾವ್. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ನೋಡೋದೇ ಆಗಿದ್ದಲ್ಲಿ ತಪ್ಪು ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದ್ರಿಂದಾಗಿ ಜನ ಹೇಳ್ತಾ ಇರೋ ಪ್ರಕಾರ, ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಇದು ಅಂತ ಹೇಳೋ ಪ್ರಕಾರ, ಅವರು ತಪ್ಪನ್ನೇ ಮಾಡಿದ್ದು ನಿಜ ಆಗಿದ್ದಲ್ಲಿ ಯಾವ ರೀತಿಯ ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗುತ್ತೆ ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅದರ ಜೊತೆಗೆ ಮೈತ್ರಿಯ ಪಕ್ಷಗಳ ಕತೆ ಏನಾಗುತ್ತೆ, ಹಾಸನದ ಜನತೆ ಹಾಗಾದರೆ ಇಷ್ಟೆಲ್ಲ ಆದರೂ ಕೂಡ JDSಗೆ ಸಪೋರ್ಟ್ ಮಾಡ್ತಾರಾ, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಕಾದು ನೋಡಬೇಕು.